ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ. ಮಾರ್ಗಶಿರ ಮಾಸೋತ್ಸವದ 8ನೆಯ ದಿನ ಅನುಸಂಧಾನ ಮಾಡಬೇಕಾದ ಆಂಡಾಳ್ ತಿರುಪ್ಪಾವೈ கீழ்வான மெல்லென்று இருமை சிறுவீடு மெய்வாய் பரந்தன காண் மெக்குள்ள பிள்ளைகளும் போவான் போகின்றாரை போகாமல் காத்து உன்னை கூவுவான் வந்து நின்றோம் கோது கலமுடைய பாவாய் எழுந்திராய் பாடிப்பறை கொண்டு மாவாய் பிளந்தானை மலரை மாட்டிய தேவாதி தேவனை சென்று நாம் சேவித்தால் ஆவாவென்றாரும் ಆವಾವೆಂದಾರಾಯ್ದು ಅರುಳೇಲೋರೆಂಬಾವಾಯ್. ಈ ಆಂಡಾಳ್ ತಿರುಪ್ಪಾವೈ 8ನೆಯ ದಿನದ ಪಾಶುರ ಪದ್ಯದ ಅರ್ಥವನ್ನು ನೋಡೋಣ. ಕೀಳಂದರೆ ಇಬ್ಬನಿಯು ಕರಗಿ, ವಾನಂ ಆಕಾಶವು ಬೆಳ್ಳೆಂಡ್ರು ಬೆಳ್ಳಗಿನ ಬೆಳಗಾಗುವ ಸಮಯದಲ್ಲಿ, ಎರುಮೈ ಹಸುಗಳು ಶಿರುವೀಡು ಹುಲ್ಲುಗಾವಲಿನತ್ತ ಮೇಯ್ವಾನ್ ಎಳೆಯ ಹುಲ್ಲನ್ನು ಮೇಯಲು ಪರಂದನ ಕಾಣ್ ಉಪಕ್ರಮಿಸಿ ಹೊರಟಿವೆ ಬಂದು ನೋಡು. ಮಿಕ್ಕುಳ್ಳ ಉಳಿದ ಪಿಳ್ಳೈಗಳು ಗೋಪ ಬಾಲಿಕೆಯರೆಲ್ಲ ಪೋವಾಂ ಹೋಗುವವರು, ಪೋಗಿನ್ರಾರೈ ಹೋಗಲು ಅವರ ಹಿಂದೆಯೇ ಹೊರಟು ನಿಂತು ಸ್ನಾನ ಮಾಡಲು ಹೊರಟಿರುವರೆಲ್ಲ, ಪೋಹಾಮಲ್ ಕಾತು ಹೋಗಲು ಕಾದು ಕುಳಿತು, ಉನ್ನೈ ನಿನ್ನನ್ನೇ ನೆನೆದು ಕೂಗುವಾನ್ ಕೂಗಿ ಕರೆಯಲು ಒಂದು ಬಂದು ನಿನ್ರೋಂ ನಿಂತಿರುವರು. ಕೋಮಲವಾದ ಮುಡಿಯನು ಉಳ್ಳವಳೇ, ಪಾವಾಯ್ ವ್ರತವನು ಆಚರಿಸುವ ಸುಂದರ ಬಾಲಕಿಯೇ, ಎಳುಂದಿರ ಎದ್ದು ಬಾರಮ್ಮ. ಪಾಡಿ ಸ್ತೋತ್ರಗೈದು ಹಾಡಿ ಪರೈಕೊಂಡು ಪರ ಐಶ್ವರ್ಯವನ್ನು ಹೊಂದಲು, ಮಾವಾಯ್ ನಮ್ಮೆಲ್ಲರ ಪಿಳಂದಾನೈ ಮೆಚ್ಚಿನ ಬಾಲಗೋಪಾಲ ಮಲ್ಲರೈ, ಮುಷ್ಟಿಕಾದಿ ಚಾಣೂರ ಮಲ್ಲರನು ಮಾಟ್ಟಿಯ ಒಡೆದುರುಳಿಸಿದಂತಹವನು ಆದ ದೇವಾದಿದೇವನೈ. ಆ ದೇವಾದಿದೇವನೇ ಚೆನ್ರು ಎಂದು ನಾವುಗಳೆಲ್ಲ ಸೇರಿ ಸೇವಿತ್ತಾಲ್ ಸೇವಿಸಿದರೆ ಆವಾವೆಂದ್ರ ಇದು ಆ ಭಗವಂತನ ಕೃಪೆಯು ಆರಾಯ್ದು ಹರಿದು ಬರಲು ಅರುಳೇಲು ನಮಗೆ ಆನಂದದ ಅರಿವುಂಟಾಗಲು ಎಂಬಾವಾಯ್. ಅದ್ವಿತೀಯವೂ ಅತಿಶ್ಲಾಘ್ಯವೂ ಆದ ನಮ್ಮ ಈ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವಾಗುವುದು ಆಗ. ಆದ್ದರಿಂದ ನೀನು ತಪ್ಪದೆ ಈ ಬೆಳಗಿನ ಸ್ನಾನಕ್ಕೆ, ಈ ಮಾರ್ಗಳಿ ಮಾಸದ ಸ್ನಾನಕ್ಕೆ ಬಂದರೆ ನಮ್ಮೀ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ. ಇಬ್ಬನಿಯೂ ಕರಗಿ ಪೂರ್ವ ದಿಕ್ಕಿನ ಆಕಾಶದಲ್ಲಿ ಬೆಳಕಿನಿಂದಲೂ ತುಂಬುತ್ತಿರಲು ಶುಕ್ರೋದಯವಾಗಲಿದೆ ಎಂಬುದನ್ನು ಅರಿತ ಎಮ್ಮೆಗಳು ಹಸುಗಳು ಎಲ್ಲ ಕಡೆಯಲ್ಲಿಯೂ ತಮ್ಮ ಕರುಗಳೊಡನೆ ಇಬ್ಬನಿ ತುಂಬಿರುವ ಎಳೆಯ ಚಿಗುರು ಹುಲ್ಲನ್ನು ಮೇಯಲು ಹುಲ್ಲುಗಾವಲಿನತ್ತ ಉಪಕ್ರಮಿಸಿವೆ ಬಂದು ನೋಡು. ಇತರ ಕನ್ಯೆಯರಾದ ನಾವೆಲ್ಲ ಸ್ನಾನ ವ್ರತವನ್ನು ಮಾಡಲು ವ್ರತಸ್ನಾನಕ್ಕೆ ಹೋಗಲು ಸಿದ್ಧರಾಗಿ ಬಂದಿದ್ದೇವೆ. ಕನ್ಯಾಮಣಿಯರೆಲ್ಲ ಮುಂದೆ ಹೋಗದಂತೆ ತಡೆದು ನಿಲ್ಲಿಸಿದ್ದೇವೆ. ನಿನಗಾಗಿ ಕಾದು ಕುಳಿತಿದ್ದೇವೆ. ನಿನ್ನನ್ನೇ ನೆನೆದು ಶ್ರೀಕೃಷ್ಣನಿಗೆ ಪ್ರಿಯಳಾದ ಕನ್ಯಾಮಣಿಯೇ, ನಿದ್ರೆಯನ್ನು ತೊರೆದು ಎದ್ದೇಳಮ್ಮ. ನೀನು ಕೂಗಿ ಕರೆಯಲು ಬಂದು ನಿಂತಿರುವರೆಲ್ಲ ಕೋಮಲವಾದ ಹೃದಯ ಮುಡಿಯನು ಉಳ್ಳವಳೇ, ವ್ರತವನ್ನು ಆಚರಿಸುವ ಸುಂದರ ಬಾಲಕಿಯೇ ಎದ್ದು ಬಾರಮ್ಮ. ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಶ್ರೀಕೃಷ್ಣನನ್ನು ಸ್ತೋತ್ರಗೈದು ಹಾಡಿ ಪುರುಷಾರ್ಥವನ್ನು ಪಡೆಯೋಣ. ಅಂತಹ ಪರ ಇಷ್ಟಾರ್ಥಗಳ ಐಶ್ವರ್ಯವನ್ನು ನಾವೆಲ್ಲ ಹೊಂದಲು ನಮ್ಮೆಲ್ಲರ ಮೆಚ್ಚಿನ ಬಾಲಗೋಪಾಲನು ಕುದುರೆಯ ರೂಪದಲ್ಲಿ ಬಂದ ಕೇಶಿ ಎಂಬ ಅಸುರನ ಬಾಯನ್ನು ಎರಡಾಗಿಯೂ ಸೀಳಿದವನು, ಮುಷ್ಟಿಕಾದಿ ಚಾಣೂರ ಮಲ್ಲರನ್ನು ಹೊಡೆದು ಉರುಳಿಸಿ ಅವರನ್ನು ಗೆದ್ದವನು ಆದ ಆ ದೇವಾದಿದೇವನೇ ಎಂದು ಆ ಶ್ರೀಕೃಷ್ಣ ಪರಮಾತ್ಮನನ್ನು ನಾವುಗಳೆಲ್ಲ ಕೂಡಿ ಸೇರಿ ಸೇವಿಸಿದರೆ ಆ ಭಗವಂತನ ವಾಣಿಯು ಕೃಪೆಯು ಅಯ್ಯೋ ಪಾಪ ಎಂದು ನಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಿ ಕೃಪೆ ಮಾಡುವನು. ಇದರಿಂದ ನಮ್ಮಿ ಶ್ರೀ ಪವಿತ್ರ ಸ್ನಾನವು
ವ್ರತವು ಶ್ರೀ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು ಆಗ. ಆದ್ದರಿಂದ ಹಾಲಿನ ಅಮೃತವು ಹರಿದು ಬರಲು ನಮಗೆ ಆನಂದದ ಅರಿವು ಉಂಟಾಗಲು ಅದ್ವಿತೀಯವೂ ಅತಿಶ್ಲಾಘ್ಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬ ಅರ್ಥವು ಈ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ.